ಒಂದು ಸತ್ಯ ಹೇಳ್ತೀನಿ ಕೇಳಿ, ಈ ಜಗತ್ತಿನಲ್ಲಿ ಟ್ಯಾಲೆಂಟ್ ಇದ್ದವರೇ ಗೆಲ್ಲೋದಿಲ್ಲ, ಹುಚ್ಚರಂತೆ ಫೋಕಸ್ ಇರೋರು ಗೆಲ್ತಾರೆ. ಈಗ ನೀವು ಫೋನ್ ಹಿಡ್ಕೊಂಡು ಈ ವಿಡಿಯೋ ನೋಡ್ತಿರ್ಬೋದು, ಇದೇ ಸಮಯದಲ್ಲಿ ಎಲ್ಲೋ ಒಬ್ಬ ಮನೆಯಲ್ಲೋ ಹಾಸ್ಟೆಲ್ನಲ್ಲೋ ಲೈಬ್ರರಿಯಲ್ಲೋ ಕುತ್ಕೊಂಡು ಸೇಮ್ ನಿಮ್ಮ ಸಬ್ಜೆಕ್ಟ್ ನ ಓದ್ತಿದ್ದಾನೆ. ಸೈಲೆಂಟ್ ಆಗಿ ಕೂತು ತನ್ನ ಫ್ಯೂಚರ್ ನ ಬಿಲ್ಡ್ ಮಾಡ್ತಾವನೆ, ಯಾರಿಗೂ ಗೊತ್ತಾಗದೆ ಯಾರಿಗೂ ತಿಳಿಸದೆ ಹುಚ್ಚರಂತೆ ಫೋಕಸ್ ಮಾಡಿ ಓದ್ತಿದ್ದಾನೆ. ನಾಳೆ ರಿಸಲ್ಟ್ ಬಂದಾಗ ನೀವು ಕೈ ಹಿಸ್ಕೋದಲ್ಲ. ನೀವು ಒಂದು ತುಂಬಾ ಒಳ್ಳೆ ವಿಡಿಯೋನ ಕ್ಲಿಕ್ ಮಾಡಿ ಬಂದಾಯ್ತಲ್ವಾ, ಈಗ ಈ ವಿಡಿಯೋದಲ್ಲಿ ಹೇಳುವ ಪ್ರತಿಯೊಂದು ಪಾಯಿಂಟ್ಸ್ ಅನ್ನು ಚಾಚು ತಪ್ಪದೇನೆ ಮಾಡಬೇಕು. ವಿಡಿಯೋವನ್ನ ನೀವು ಕೊನೆವರೆಗೂ ನೋಡಿದ್ರಿ ಅಂದ್ರೆ ನಿಮಗೆ ಒಂದು ಮೈಂಡ್ ಸೆಟ್ ಹುಚ್ಚರಂತೆ ಯಾವ ರೀತಿ ಫೋಕಸ್ ಮಾಡಿ ಓದೋದು ಅಂತ ನೀವು ತಿಳ್ಕೊಳ್ತೀರಾ. ನಿಮಗೆ ಒಂದು ಆಶ್ಚರ್ಯ ಆಗ್ಬೋದು, ಏನು ಹುಚ್ಚರಂತೆ ಅಂತ. ವಿಡಿಯೋದ ಎಂಡ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿರೋ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಅದ್ಭುತವಾಗಿದೆ. ನಾನು ಓದ್ಬೇಕಾಗಿದ್ರೆ ಈ ರೀತಿ ನನಗೆ ಯಾರು ಟಿಪ್ಸ್ ಮತ್ತೆ ಟ್ರಿಕ್ಸ್ ಗಳನ್ನ ಹೇಳ್ಕೊಡೋರಿದ್ರೆ ನಾನು ಇನ್ನೂ ಮುಂದುವರೆದಿರುತ್ತಿದ್ದೆ. ಏನ್ ಸರ್ ಹಂಗಂದ್ರೆ ಅವಾಗ್ಲಿಂದ ಹೇಳ್ತಿದ್ರಲ್ಲ ಹುಚ್ಚರಂತೆ ಅಂತ, ಹಂಗಂದ್ರೆ ಏನು, ಹೇಗ್ ಓದ್ಬೇಕು ಹೇಳಿ? ನೋಡಿ ವಿದ್ಯಾರ್ಥಿಗಳೇ, ಹುಚ್ಚರಂತೆ ಅಂದ್ರೆ ನಮ್ಮ ಪ್ರಕಾರ ಹುಚ್ಚರು ಅಂದ್ರೆ ಹೇಗೇಗೋ ಇರ್ತಾರೆ ಆ ರೀತಿ ಅಲ್ಲ. ನೋಡಿ ಅದರ ಅರ್ಥ 24 ಗಂಟೆನೂ ನೀವು ಪುಸ್ತಕ ಎತ್ಕೊಂಡು ಕೂತ್ಕೊಳ್ಳಿ ಅಂತಾನೂ ಅಲ್ಲ. ಹಾಗಾದ್ರೆ ಒಂದು ಸಿಂಪಲ್ ಸಣ್ಣ ಡೆಫಿನೇಷನ್ ಕೊಡ್ತೀನಿ ನೋಡಿ. ಆದರೂ ಮುಂದುವರಿಯುವ ಮೈಂಡ್ ಸೆಟ್, ಮೂಡ್ ಇಲ್ಲದಿದ್ದರೂ ಓದುವ ಮೈಂಡ್ ಸೆಟ್. ಇನ್ನು ನೀವು ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಏನು ಅಂತ. ಕೆಲವು ವಿದ್ಯಾರ್ಥಿಗಳ ಅಳಲು ಹೇಗಿದೆ ಅಂದ್ರೆ ತುಂಬಾ ದುಃಖದಲ್ಲಿದ್ದಾರೆ, ಭಯ ಆಗ್ತಿದೆ, ಎಲ್ರು ಚೆನ್ನಾಗಿ ಓದ್ತವ್ರೆ, ನಾನ್ ಮಾತ್ರ ಯಾಕೆ ಓದ್ತಿಲ್ಲ, ಓದಿದ್ರು ಮರ್ತೋಗ್ತಿದೆ, ಫೇಲ್ಯೂರು, ಹಣಕಾಸಿನ ತೊಂದ್ರೆ, ಜನರು ಮಾಡ್ತಾರೆ ಇನ್ಸಲ್ಟು, ಕಡಿಮೆ ಮಾರ್ಕ್ಸ್ ಬೇರೆ, ನನ್ನನ್ನ ಇನ್ನೊಬ್ರ ಜೊತೆ ಕಂಪೇರ್ ಮಾಡ್ತಾರೆ, ಅದು ತುಂಬಾ ಅವಮಾನ ಆಗುತ್ತೆ, ಮತ್ತೆ ಪ್ರತಿದಿನ ಕೂಡ ಮಲಿಕೊಳ್ಬೇಕಾದ್ರೆ ಭವಿಷ್ಯದ ಭಯ, ನಾನು ಹೀಗೆ ಹೋದ್ರೆ ಏನ್ ಮಾಡೋದು. ನೋಡಿ ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಕಾಮನ್ ಚಿಂತೆ, ಆದ್ರೆ ನೀವು ಎದುರ್ಕೊಳ್ಬೇಡಿ. ಇವಾಗ ನಾನು ಒಂದು ಸಿಂಪಲ್ ಟಾಸ್ಕ್ ಹೇಳ್ತೀನಿ, ಅದನ್ನ ಮಾಡಿ. ಒಂದು ಬುಕ್ ಮತ್ತೆ ಒಂದು ಪೆನ್ ಎತ್ಕೊಳ್ಳಿ. ಎತ್ಕೊಂಡು ಮೊದಲು ನಿಮ್ಮ ತಂದೆ ಮತ್ತೆ ತಾಯಿಯ ಹೆಸರು ಬರೀರಿ. ಬರ್ದ್ರಾ? ಈಗ ನಾನು ಹೇಳ್ದಂಗೆ ಹೇಳಿ, ಅಮ್ಮ ಅಪ್ಪ ಇವತ್ತಿನಿಂದ ನಾನು ಚೆನ್ನಾಗಿ ಓದ್ತೀನಿ, ನಿಮ್ಮ ಮನಸ್ಸನ್ನು ನೋಯಿಸಲ್ಲ, ಖಂಡಿತ ನಿಮ್ಮ ಮಗ ಅಥವಾ ಮಗಳಾದ ನಾನು ನಿಮ್ಮ ಹೆಸರಿಗೆ ಕೀರ್ತಿ ತಂದೇ ತರ್ತೀನಿ, ಇವತ್ತಿಂದ ನಾನು ಶುರು ಮಾಡ್ತೀನಿ ಅಂತ ಆಣೆ ಮಾಡಿದ್ರಾ? ಸೊ ಇವತ್ತಿನ ನಮ್ಮ ಫಸ್ಟ್ ಪಾಯಿಂಟ್, 7 ದಿನಗಳ ಶಿಕ್ಷೆ. ಹೌದು, ನೀವು ಕೇಳಿದ್ ಕರೆಕ್ಟು. 7 ದಿನಗಳ ಶಿಕ್ಷೆ. ಏನಕ್ಕೆ ಸರ್ 7 ದಿನಗಳ ಶಿಕ್ಷೆ ಅಂದ್ರೆ, ನೀವು ನಿಮ್ಮನ್ನ ಒಳ್ಳೆ ವ್ಯಕ್ತಿಯಾಗಿ ರೂಪ ಪಡ್ಕೊಳಕ್ಕೆ, ಮತ್ತೆ ನೀವು ಇವಾಗ ಏನೇನು ಕಷ್ಟಗಳನ್ನ ಅನುಭವಿಸ್ತಿದ್ರಾ ಆ 8ನೇ ದಿನ ಅದನ್ನ ಅನುಭವಿಸಲ್ಲ. ಸೊ ಫಸ್ಟ್ ನೋ ಇನ್ಸ್ಟಾಗ್ರಾಮ್, ನೋ ಫೇಸ್ಬುಕ್, ನೋ ವೇಸ್ಟ್ ಚಾಟಿಂಗ್. ಸುಮ್ನೆ ಮಲಿಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ರಾತ್ರಿ ಮಾತ್ರ ನಿದ್ದೆ, ಅನಗತ್ಯವಾಗಿ ಹೊರಗಡೆ ಓಡಾಡಬಾರ್ದು. ಈ ಎಲ್ಲಾ ವೇಸ್ಟ್ ಸಮಯದಲ್ಲಿ ನೀವು ಇಷ್ಟು ದಿನ ಕಳಿತಿದ್ರಿ, ಇದನ್ನೆಲ್ಲ ಡಿಲೀಟ್ ಮಾಡಿ. ಈ 7 ದಿನಗಳಲ್ಲಿ ಬರೀ ಓದೋದೇ ಕೆಲಸ ನಿಮ್ದು. ಓದೋದು. ಇದನ್ನ ಬಿಟ್ಟು ಬೇರೆ ಕೆಲಸ ವೇಸ್ಟ್ ಕೆಲಸ ಯಾವ್ದು ಮಾಡಬಾರ್ದು. ಇದನ್ನ ಕಂಟಿನ್ಯೂ ಆಗಿ ಕಂಪ್ಲೀಟ್ ಆಗಿ ಫಾಲೋ ಮಾಡಿ. 8ನೇ ದಿನ ಬಂದು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಏನು ಫೀಲಿಂಗ್ ಡಿಫ್ರೆನ್ಸ್ ಆಗ್ತಿದೆ ನಿಮ್ಗೆ, ನೀವ್ ಹೇಗ್ ಫೀಲ್ ಮಾಡ್ತಿದ್ದೀರಾ ಅನ್ನೋದು ಎಲ್ಲ ಆಡಿಯನ್ಸ್ಗೂ ಗೊತ್ತಾಗ್ಲಿ. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ 7 ದಿನ ಮಾಡೋದು. ಆದ್ರೆ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಟಾಪರ್ ಆಗೋದು ಡೌಟೇ ಬೇಡ. ನೋಡಿ ನಾವು ಕೂಡ ಮನುಷ್ಯರು, ಸಡನ್ ಆಗಿ ನೀವು ಇದನ್ನೆಲ್ಲ ಬಿಟ್ಟಿರಕ್ಕಾಗಲ್ಲ. 1-2-3 ದಿನ ಕಷ್ಟ ಆಗುತ್ತೆ, ಪರವಾಗಿಲ್ಲ, ಮಾಡಿ. ನಿಮ್ಮ ಲೈಫ್ ಚೆನ್ನಾಗೋಸ್ಕರ ತಾನೆ, ಬೇರೆ ಯಾರಿಗೂ ಮಾಡ್ತೀರಾ, ನಿಮ್ಮ ತಂದೆ ತಾಯಿಗೋಸ್ಕರ ನಿಮಗೋಸ್ಕರ ಮಾಡ್ಕೊಳ್ತಿದ್ದೀರಾ. ಖಂಡಿತವಾಗ್ಲೂ ರಿಸ್ಕ್ ತಗೊಳ್ಳಿ. ರಿಸ್ಕ್ ತಗೊಂಡ್ರೇನೆ ನೀವು ಲೈಫಲ್ಲಿ ಉದ್ಧಾರ ಆಗೋದು. ನೋಡಿ ನಿಮ್ಗೊಂದು ಕತೆ ಹೇಳ್ತೀನಿ. ಒಬ್ಬ ದೊಡ್ಡ ಕೋಟ್ಯಾಧಿಪತಿ ತನ್ನ ಮನೆಯಲ್ಲಿ ಒಂದು ದೊಡ್ಡ ಪಾರ್ಟಿನ ಆರ್ಗನೈಸ್ ಮಾಡಿಸ್ತಾನೆ. ತನ್ನ ಎಲ್ಲಾ ಸ್ನೇಹಿತರನ್ನು ಇನ್ವೈಟ್ ಮಾಡ್ತಾನೆ. ಪಾರ್ಟಿ ಚೆನ್ನಾಗಿ ನಡೀತಾ ಇರುತ್ತೆ. ಮಧ್ಯದಲ್ಲಿ ಎದ್ದು ನಿಂತ್ಕೊಂಡು ಅನೌನ್ಸ್ ಮಾಡ್ತಾನೆ, ಎಲ್ರು ಕೇಳ್ರಪ್ಪ, ಇದು ನನ್ನ ಮನೆ. ಈ ಮನೆಯಲ್ಲಿರೋ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ನಾನು ಕೆಲವೊಂದು ವಿಷಕಾರಿ ಹಾವು, ಮೊಸಳೆ, ವಿಷ ಜಂತುಗಳನ್ನ ಹಾಕಿದೀನಿ. ಯಾರು ಇದನ್ನ ಪಾರ್ ಮಾಡ್ತಾನೋ ಅವನಿಗೆ ನನ್ನ ಕಡೆಯಿಂದ 1 ಕೋಟಿ ಬಹುಮಾನ ಕೊಡ್ತೀನಿ ಅಂತ ಹೇಳ್ತೇನೆ. ಯಾರ್ಯಾರು ಎದುರ್ಕೊಳ್ಳಲ್ಲ, ಎಲ್ರಿಗೂ ಜೀವ ಇಂಪಾರ್ಟೆಂಟ್ ತಾನೆ. ಜೀವ ಇದ್ರೆ 50 ಲಕ್ಷ 1 ಕೋಟಿ ಎಷ್ಟಾರು ಸಂಪಾದನೆ ಮಾಡ್ಕೊಳ್ಳೋದು ಯಾರು ಹೋಗಲ್ಲ. ಬಟ್ ಸಡನ್ ಆಗಿ ಒಂದು ವೆಯ್ಟರ್ ಜಂಪ್ ಮಾಡ್ಬಿಡ್ತಾನೆ. ಅವನು ಹೇಗೋ ಕಿರ್ಸಾಡ್ತಾ ಬೈತಾ ಇರ್ತಾನೆ, ಯಾರಿಗೋ ಗೊತ್ತಿಲ್ಲ ಯಾರಿಗೂ ಬೈತಾನೆ ಅಂತ. ಹೆಂಗೋ ಪಾರ್ ಮಾಡಿ ಬಂದ್ ಎದ್ ನಿಂತ್ಕೊಳ್ತಾನೆ. ಕೋಟ್ಯಾಧಿಪತಿಗೆ ಆಶ್ಚರ್ಯ. ಕರಿತೇನೆ, ಬಾರಪ್ಪ ಇಲ್ಲಿ, ಯಾರು ನಿನ್ನ ಜೀವನಕ್ಕಿಂತ ನೀನು ಹಣಕ್ಕೆ ಬೆಲೆ ಕೊಡ್ತಿದ್ದಲ್ಲಪ್ಪ ಅಂತ ಕೇಳ್ತೇನೆ. ಅವಾಗ ಅವ್ನು ವೇಟ್ರ್ ಹೇಳ್ತಾನೆ, ಅಯ್ಯೋ ನಾನು ಎಲ್ಲಿ ಜಂಪ್ ಮಾಡ್ತೀನಿ ಸರ್, ನನ್ನ ಯಾರೋ ತಳ್ಳಿದ್ದು ಅಂತಾನೆ. ಅಂದ್ರೆ ನಿಮ್ಮನ್ನ ತಳ್ಳಿದ್ದು ಅಂದ್ರೆ ಅವನ್ನ ತಳ್ಳಿದ್ದು. ಅದರ ಅರ್ಥ ಏನು, ನಾನಿವಾಗ ನಿಮ್ಮನ್ನ 7 ದಿನದ ಶಿಕ್ಷೆಗೆ ತಳ್ತಾ ಇರೋದು. ಇದರಿಂದ ನಿಮಗೆ ಬೆನಿಫಿಟ್ ಇದೆ, ನೀವು ಮಾಡಿ. ಇನ್ನೊಂದು ವಿಷಯ ನೀವು ಈ ಸ್ಟೋರಿಲಿ ಅರ್ಥ ಮಾಡ್ಕೊಳ್ಳಿ, ಆ ವೆಯ್ಟರ್ ಗೊತ್ತಿರ್ಲಿಲ್ಲ ನಾನು ಪಾರ್ ಮಾಡ್ತೀನೋ ಮಾಡಲ್ಲ ಅಂತ. ಹಿಂದೆಯಿಂದ ಯಾರೋ ಅವನಿಗೆ ಒಂದು ಪುಷ್ ಮಾಡ್ತಾರೆ, ತಳ್ತಾರೆ. ಅವನಿಗೆ ಅವಾಗ ಗೊತ್ತಾಗುತ್ತೆ ಅವನ ಟ್ಯಾಲೆಂಟ್ ಏನಂತ. ಈ 7 ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಟ್ಯಾಲೆಂಟ್ ಏನಂತ. ನೀವು ನಿಮಗೆ ಗೊತ್ತಿಲ್ದೇನೆ ಪಾಪ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಚಾಟಿಂಗು, ವೇಸ್ಟ್ ಆಫ್ ಟೈಮ್, ಮನಿಕೊಳ್ಳೋದು, ಎಲ್ಲದರಿಂದ ನಿಮ್ಮ ನಿಜವಾದ ಟ್ಯಾಲೆಂಟ್ ಅನ್ನ ನಿಮಗೆ ಗುರ್ತಿಸಕ್ ಆಗ್ತಿಲ್ಲ. ಸೊ ಇದನ್ನ 7 ದಿನದ ಕಠಿಣ ಶಿಕ್ಷೆನ
ಅನುಭವಿಸಿ 8ನೇ ದಿನದಿಂದ ಚೇಂಜ್ ಆಗಿ. ಇದರಿಂದ ಏನ್ ಬೆನಿಫಿಟ್ ಅಂದ್ರೆ ನಿಜವಾದ ಹುಚ್ಚತನ ಹೋಗುತ್ತೆ ನಿಮಗೆ. ಯಾವ್ದ್ರದ್ದು? ಇನ್ಸ್ಟಾಗ್ರಾಮ್ದು, ಫೇಸ್ಬುಕ್. ಈ ಹುಚ್ಚತನ ಹೋದ್ರೆ ನಿಜವಾದ ನಿಮಗೆ ಬೇಕಾಗಿರೋ ಹುಚ್ಚತನ ಬರುತ್ತೆ. ಅದೇ ನೀವು ಓದೋದು. 2ನೇ ಪಾಯಿಂಟ್, ಮೈಂಡ್ ಸೆಟ್ ನ ಜಗಳ. ಏನ್ ಸರ್ ಇದು ಮೈಂಡ್ ಸೆಟ್ ನ ಜಗಳ ಅಂದ್ರೆ? ನೋಡಿ, ಇದೇ ನೀವು ನಾಳೆ ಎಕ್ಸಾಮ್ ಇದೆ ಅಂದ್ರೆ ಹೇಗ್ ಕುತ್ಕೊಂಡು ಓದ್ತೀರಾ? ಹುಚ್ಚರಂತೆ ಕುತ್ಕೊಂಡು ಓದ್ತೀರಾ. ಹೆಂಗಾಯ್ತು? ಯಾಕೆ ನಿಮ್ಗೆ ಅವತ್ತು ನಿದ್ದೆ ಬರಲ್ಲ? ಯಾಕೆ ನಿಮ್ಗೆ ಅವತ್ತು ಇನ್ಸ್ಟಾಗ್ರಾಮ್ ನೋಡಕ್ ಇಷ್ಟ ಆಗಲ್ಲ? ಏನಕ್ಕೆ? ಯಾರು ತಡೀತಿದ್ದಾರೆ? ನೀವು ಅವತ್ತು ನೋಡ್ಬೋದಲ್ಲ. ನೋಡಿ, ದಟ್ ಈಸ್ ಕಾಲ್ಡ್ ಮೈಂಡ್ ಸೆಟ್. ಅದು ಯಾವುದು? ಹುಚ್ಚರಂತೆ ಓದುವ ಮೈಂಡ್ ಸೆಟ್. ನಾನೇನ್ ಹೇಳ್ತಿದ್ದೀನಿ, ನಾಳೆ ಎಕ್ಸಾಮ್ ಇರ್ಬೇಕಾದ್ರೆ ಅದೇ ನೀವು ಅಷ್ಟು ಫೋಕಸ್ ಮಾಡೋದವರು ಇವತ್ತಿಂದ ಓದಕ್ ಸ್ಟಾರ್ಟ್ ಮಾಡಿ. ನೀವು ರಾಜ್ಯಕ್ಕೆ ಟಾಪ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ಬರೀ ಎಕ್ಸಾಮ್ ಅಲ್ಲ, ಕಾಂಪಿಟೇಟಿವ್ ಎನಿಥಿಂಗ್, ಯಾವುದೇ ವಿಷಯದಲ್ಲಾಗ್ಲಿ ಇವತ್ತಿಂದ ಮಾಡಿ, ಈಗ ಮಾಡಿ. ನೋಡಿ, ಲಾಸ್ಟ್ ಅಲ್ಲಿ ಕುತ್ಕೊಂಡು ಮಾಡೋದ್ರಿಂದ ಏನು, ಜಸ್ಟ್ ಪಾಸ್ ಆಗ್ಬೋದು. ಬಟ್ ನೀವು ಇವತ್ತಿಂದ ಸ್ಟಾರ್ಟ್ ಮಾಡಿ. ನಿಮ್ಮ ಮೈಂಡ್ ಸೆಟ್ ವೀಕ್ ಆಗಿದೆ. ಅದಕ್ಕೆ ನಾನು ಫಸ್ಟ್ ಪಾಯಿಂಟ್ ಹೇಳಿದ್ನಲ್ಲ, 7 days ಕಠಿಣವಾಗಿ ಮಾಡಿ. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಮಾತು ಹೇಳ್ತೀನಿ. ನಾವು ಯಾರ ಜೊತೆ ಇರ್ತೀವಿ ಆಲ್ಮೋಸ್ಟ್ ಅವರ ರೀತಿ ಬದಲಾಗ್ತೀವಿ. ಉದಾಹರಣೆ, ನೀವು ಕುಡ್ಕೊಂಡ್ ಜೊತೆ ಒಂದು ತಿಂಗಳಿರಿ, ನೀವು 90% ಕುಡುಕರಾಗೋ ಚಾನ್ಸಸ್. ಬಿಡಿ ಸಿಗರೇಟ್ ಸೇದೋರ್ ಜೊತೆ ನೀವು ಒಂದು ತಿಂಗಳಿರಿ, ನೀವು 90% ನೀವು ಸ್ಮೋಕರ್ ಆಗ್ತೀರಾ ಖಂಡಿತವಾಗ್ಲು. ಅದೇ ರೀತಿ ನಾನು ಹೇಳ್ತಿದ್ದೀನಿ, ಚೆನ್ನಾಗಿ ಓದುವಂತ, ಚೆನ್ನಾಗಿ ಮೈಂಡ್ ಸೆಟ್ ಇರುವ, ಹುಚ್ಚನಂತೆ ಫೋಕಸ್ ಮಾಡುವ ಟಾಪರ್ ಜೊತೆ ನೀವಿರಿ. ನೀವು ಕೂಡ ನಿಧಾನವಾಗಿ ಟಾಪರ್ ಆಗ್ತೀರಾ. ಅರ್ಥ ಆಯ್ತಾ? ಇವಾಗ ನಮ್ಮ 3ನೇ ಪಾಯಿಂಟ್, ದ 15 days ಚಾಲೆಂಜ್. ಇದು ನಾನು ಪರ್ಸನಲ್ ಆಗಿ ನಿಮಗೆ ಒಪಿನಿಯನ್, ನನ್ನ ತುಂಬಾ ಫೇವರೇಟ್ ಟಿಪ್ ಇದು. ಏನಂದ್ರೆ, ನೀವು ಪ್ರಪಂಚದಲ್ಲಿ ಏನು ಸಾಧನೆ ಮಾಡಬೇಕು ಅಂದ್ರೂ ದ 15 days ರೂಲ್ ಮುಂದೆ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇವಾಗ ನಿಮಗೆ ಓದೋ ಅಭ್ಯಾಸ ಇಲ್ಲ ಅಂತ ಅನ್ಕೊಳ್ಳಿ. ನೀವು ಓದೋ ಅಭ್ಯಾಸನ ತರಬೇಕು ಅಂದ್ರೆ ಕಂಟಿನ್ಯೂ ಆಗಿ ನೀವು 15 ದಿನ ಸೇಮ್ ಟೈಮ್ ಅಲ್ಲಿ ಓದಿ. 16ನೇ ದಿನದಿಂದ ನಿಮಗೆ ಓದಕ್ ಇಷ್ಟ ಇಲ್ಲ ಅಂದ್ರೂ ನಿಮ್ಮ ಮೈಂಡ್ ನಿಮ್ಮನ್ನ ಬಿಡಲ್ಲ. ಓದು 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 ಅನ್ನೋದು ಅಭ್ಯಾಸ ಮಾಡುತ್ತೆ. ಇದಕ್ಕೊಂದು ಉದಾಹರಣೆ, ಯಾರೋ ಸೈಕಲ್ ಅಥವಾ ಬೈಕ್, ಗಾಡಿ, ಕಾರ್ ಯಾರು ಓಡಿಸಿರ್ತೀರಲ್ಲ, ನೀವು ಡೈಲಿ ಒಂದು ರೂಟಲ್ಲಿ ಓಡಾಡಿ. ನೀವು ಒಂದು ದಿನ, ಫಾರ್ ಎಕ್ಸಾಂಪಲ್, ನಾನೊಂದು ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಲಿ ಅಂತ ಹೇಳ್ತೀನಿ. ಡೈಲಿ ನೀವು ಮನೆಯಿಂದ ಕಾಲೇಜ್ಗೂ ಅಥವಾ ಸ್ಕೂಲ್ಗೆ ಒಂದೇ ರೂಟಲ್ಲಿ ಹೋಗ್ತಿರ್ತೀರಾ ಅಂತ ಅನ್ಕೊಳ್ಳಿ. ಓಕೆನಾ? ಇದು ನಿಮಗೆ ಮೈಂಡ್ ಅಲ್ಲಿ ಆಟೋಮೆಟಿಕ್ ಆಗಿ ಫಿಟ್ ಆಗಿರುತ್ತೆ. ನೀವು ಒಂದಿನ ಭಾನುವಾರ ಮನೆಯಿಂದ ಬೇರೆ ಏನೋ ಕೆಲ್ಸಕ್ಕೆ ಹೊರಟಿರ್ತೀರಾ, ಆದ್ರೆ ನೀವು ಬೇರೆ ಏನೋ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತೀರಾ. ಬಟ್ ನೀವು ಆಟೋಮೆಟಿಕ್ ಆಗಿ ಗಮನಿಸ್ತಿದ್ರೆ ನಿಮಗೆ ಅರ್ಥ ಆಗುತ್ತೆ. ನಿಮಗೆ ಗೊತ್ತಿಲ್ಲದೇನೆ ನೀವು ಆ ಸ್ಕೂಲ್ ನ ರೂಟ್ಗೆ ಹೋಗ್ತಾ ಇರ್ತೀರಾ. ಆಮೇಲೆ ನಿಮ್ಗೆ ನೆನಪು ಬರುತ್ತೆ, ಅಯ್ಯೋ ಭಾನುವಾರ ಇಲ್ಲ, ನಾನು ಬೇರೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ. ಯಾರಿಗಾರು ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿರೋ ಖಂಡಿತವಾಗ್ಲೂ ಕಮೆಂಟ್ ನಲ್ಲಿ ತಿಳಿಸಿ. ಇದೇನು ಅಂದ್ರೆ ಅಭ್ಯಾಸ. ಅದು ನಿಮಗೆ ಹೇಳ್ತೀನಿ ನೋಡಿ, 15 days ಚಾಲೆಂಜ್. ಯಾವುದೇ ಒಂದು ಕೆಲಸಗಳನ್ನ ನೀವು ಕಂಟಿನ್ಯೂಸ್ ಆಗಿ 15 days ಮಾಡಿದ್ರೆ ನಮ್ಮ ಬ್ರೈನ್ ಆಟೋಮೆಟಿಕ್ ಆಗಿ ಅದನ್ನ 16th day ಇಂದ ಸ್ಟಾರ್ಟ್ ಮಾಡುತ್ತೆ. ನಿಮಗೆ ಡೌಟ್ ಇದ್ರೆ ಇವತ್ತು ಮಾಡಿ, 16ನೇ ದಿನ ಅದರ ಆಗ್ಲಿಲ್ಲ ಅಂದ್ರೆ ಬಂದು ವಿಡಿಯೋದಲ್ಲಿ ಕಮೆಂಟ್ ಹಾಕಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಇವತ್ತು ಹೇಳಿದ್ದು ನಿಮಗೆ ಬೋರಿಂಗ್ ಅನ್ಸಿದ್ಯೋ ಹೇಗ ಅನ್ಸಿದ್ಯೋ ಗೊತ್ತಿಲ್ಲ, ಆದ್ರೆ ತುಂಬಾ ಪ್ರಾಕ್ಟಿಕಲ್ ರಿಸಲ್ಟ್ ಇರುವ ಒಂದು ಪಾಯಿಂಟ್ಸ್ ಗಳನ್ನ ಹೇಳಿದೀನಿ. ನೀವು ಇದನ್ನ ಹೇಗೆ ತಗೊಳ್ತೀರಾ, ಹೇಗ್ ಮಾಡ್ತೀರಾ ಅಂತ ಗೊತ್ತಿಲ್ಲ, ಆದ್ರೆ ಖಂಡಿತವಾಗ್ಲೂ ಮಾಡಿ ರಿಸಲ್ಟ್ ನ ತಗೊಂಡ್ ಬನ್ನಿ. ಓಕೆನಾ? ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಅನಿಸಿಕೆಗಳು ಏನಾರು ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗಾದ್ರೆ ಮತ್ತೆ ಒಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.